ಭೂಗಳ್ಳ ರಾಜಶೇಖರ ರೆಡ್ಡಿ ಹುಸೇನಿ ಮಗನಾಗಿ ಮುಸ್ಲಿಮನೂ ಅಲ್ಲ, ರೆಡ್ಡಿಯೂ ಅಲ್ಲ. ಬೆಂಗಳೂರಿನಲ್ಲಿ ರೆಡ್ಡಿ ಜನಾಂಗದವನು ಎಂದು ಯಾಮಾರಿಸಿದ ರಾಜಶೇಖರ ರೆಡ್ಡಿ ಜಾತಿಯೇ ಬೇರೆ. ಹೌದು, ಇಂಥದ್ದೊಂದು ಸತ್ಯ ಸಂಗತಿ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಸರ್ಜಾಪುರ ರಸ್ತೆಯ ಕೈಕೊಂಡ್ರಹಳ್ಳಿಯಲ್ಲಿ ಹಾಗೂ ಕಸವನಹಳ್ಳಿಯಲ್ಲಿ ದಲಿತರ ಜಮೀನು ಹಾಗೂ ಸರ್ಕಾರಿ ಬಂಡಿದಾರಿಯನ್ನು ನುಂಗಿ ನೀರು ಕುಡಿದಿರುವ ಭೂಗಳ್ಳ ರಾಜಶೇಖರ ರೆಡ್ಡಿ ಬಹುತೇಕ ಮಾದೇಪುರ ಕ್ಷೇತ್ರಕ್ಕೆ ಚಿರಪರಿಚಿತರಾಗಿದ್ದಾರೆ. ಕನ್ನಡವನ್ನೇ ಮಾತನಾಡಲು ಬಾರದ ಧರ್ಮಪತ್ನಿ ರಮಾ ಅವರನ್ನು ಜಿಬಿಎ ಚುನಾವಣೆಗೆ ನಿಲ್ಲಿಸಲು ಶತಪ್ರಯತ್ನ ಮಾಡುತ್ತಿರುವ ಹುಸೇನಿ ಮಗ ರಾಜಶೇಖರ ರೆಡ್ಡಿ ಹತ್ತಾರು ಅಕ್ರಮಗಳನ್ನು ಎಸಗಿರುವುದು ಬೆಳಕಿಗೆ ಬರುತ್ತಿವೆ. ಅದರಲ್ಲೂ ಬಹುಮುಖ್ಯವಾಗಿ ದಲಿತರಿಗೆ ಮೋಸ ಮಾಡಿರುವುದು ಹಾಗೂ ದಲಿತರನ್ನು ಕೀಳಾಗಿ ಕಂಡು ದೌರ್ಜನ್ಯ ಎಸಗಿರುವುದು ಗಮನಕ್ಕೆ ಬಂದಿದೆ. ಈ ಕುರಿತಂತೆ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ರಾಜಶೇಖರ ರೆಡ್ಡಿ ಈಗಾಗಲೇ ಹೈಕೋರ್ಟ್ನಲ್ಲಿ ಬೇಲ್ ತೆಗೆದುಕೊಂಡು ಜಾಮೀನಿನ ಮೇಲೆ ಓಡಾಡಿಕೊಂಡಿರುವುದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ದಾಖಲೆಗಳ ಸಮೇತ ತಮ್ಮ ಮುಂದೆ ಇಡುತ್ತೇವೆ. ಸದ್ಯ ಹುಸೇನಿ ಮಗ ರಾಜಶೇಖರ ರೆಡ್ಡಿ ಭೂಗಳ್ಳತನದಿಂದ ಪ್ರಚಾರವನ್ನು ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಅದಕ್ಕಿಂತಲೂ ವಿಶೇಷ ಅಂದರೆ ಬೆಂಗಳೂರಿನಲ್ಲಿ, ಅದರಲ್ಲೂ ಮಾದೇಪುರ ಕ್ಷೇತ್ರದಲ್ಲಿನ ರೆಡ್ಡಿ ಜನಾಂಗದವರಿಗೆ ತಾನೊಬ್ಬ ರೆಡ್ಡಿ ಎಂದು ಹೇಳಿಕೊಂಡು ಮಂಗನ ಮಾಡಿರುವುದು ಬೆಳಕಿಗೆ ಬಂದಿದೆ. ಹಾಗಾದರೆ ನಾವು ಇತ್ತೀಚೆಗೆ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ ರೆಡ್ಡಿ ನಿಜಕ್ಕೂ ಹುಸೇನಿ ಮಗನಾಗಿದ್ದು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವ ಶಂಕೆಯೊಂದಿಗೆ ವರದಿ ಪ್ರಸಾರ ಮಾಡಲಾಗಿತ್ತು. ಆದರೆ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಭೂಗಳ್ಳ ರಾಜಶೇಖರ ರೆಡ್ಡಿ ಜನಾಂಗದವನು ಅಲ್ಲ, ಮುಸ್ಲಿಂ ಸಮುದಾಯಕ್ಕೂ ಸೇರಿಲ್ಲ, ಮತ್ತೊಂದು ಜಾತಿಗೆ ಸೇರಿರುವ ಸಂಗತಿ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಪೂರ್ವಕವಾಗಿ ಒಂದಿಷ್ಟು ಸರ್ಕಾರಿ ದಾಖಲೆಗಳು ನಮಗೆ ದೊರಕಿವೆ. ಅವುಗಳನ್ನು ತಮ್ಮ ಮುಂದೆ ಇಡುವ ಮೊದಲು ಭೂಗಳ್ಳ ರಾಜಶೇಖರ ರೆಡ್ಡಿ ಜಿಬಿಎ ವ್ಯಾಪ್ತಿಯ ಕಸವನಹಳ್ಳಿಯಲ್ಲಿ ಮಾತ್ರವಲ್ಲ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಸಹ ಒಂದಿಷ್ಟು ಅಕ್ರಮಗಳನ್ನು ಎಸಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ನಿಜಕ್ಕೂ ಭೂಗಳ್ಳ ರಾಜಶೇಖರ ರೆಡ್ಡಿ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೊರಟಂತೆ ನಮಗೆ ಒಂದಲ್ಲ ಎರಡಲ್ಲ ಹತ್ತಾರು ಆಶ್ಚರ್ಯಕರ ಮಾಹಿತಿಗಳು ಲಭ್ಯವಾಗುತ್ತಿವೆ. ಸದ್ಯ ಕಸವನಹಳ್ಳಿಯಲ್ಲಿನ ಭೂಗಳ್ಳತನಕ್ಕೆ ರಾಜಶೇಖರ ರೆಡ್ಡಿ ಅವರ ಮೇಲೆ ಜಿಬಿಎ ಹಾಗೂ ಸಂಬಂಧಪಟ್ಟಂತಹ ಇಲಾಖೆಗಳು ದೂರು ದಾಖಲಿಸಿಕೊಂಡಿವೆ. ಮುಂದಿನ ಕ್ರಮವನ್ನು ಕೈಗೊಳ್ಳಲು ಮುಂದಾಗಿರುವುದು ಅಲ್ಲದೆ ನೋಟಿಸ್ ನೀಡುವ ಪ್ರಕ್ರಿಯೆ ಮುಂದುವರೆದಿದೆ. ಆ ಕೆಲಸಗಳು ಮುಂದುವರಿಯಲಿ. ಸದ್ಯ ನಾವು ಭೂಗಳ್ಳ ರಾಜಶೇಖರ ರೆಡ್ಡಿ ಬಗ್ಗೆ ಆಶ್ಚರ್ಯಕರ ಸಂಗತಿಗಳನ್ನು ಕಲೆ ಹಾಕಿದ್ದೇವೆ. ಅದರಲ್ಲೂ ಜಾತಿ ವಿಷಯದಲ್ಲಿ ಬೆಂಗಳೂರಿನ ರೆಡ್ಡಿ ಜನಾಂಗದವರನ್ನು ಮಾತ್ರವಲ್ಲ, ಸರ್ಕಾರವನ್ನೇ ಯಾಮಾರಿಸಿರುವ ಸಂಗತಿ ನಮಗೆ ಸಿಕ್ಕಿದೆ. ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ತಮ್ಮ ಮುಂದೆ ಇಡುತ್ತೇವೆ. ನಮಸ್ಕಾರ.